120 ಅಡಿ ಮೇಲಿಂದ ಹಾರಿದ್ದ ಯುವತಿಯ ಪ್ರಾಣ ರಕ್ಷಣೆಯನ್ನು ಮಾಡಲಾಗಿದೆ. ಮಲಪ್ರಭಾ ನದಿಗೆ ಹಾರಿ ಯುವತಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ರು. ಈ ವೇಳೆ ಪೊಲೀಸ್ ಒಬ್ಬರು ಪ್ರಾಣವನ್ನು ರಕ್ಷಣೆ ಮಾಡಿ ಶಬಾಷ್ ಎನ್ನಿಸಿಕೊಂಡಿದ್ದಾರೆ. ಬೆಳಗಾವಿಯ ಬೈಲಹೊಂಗಲದ ನಯಾನಗರ ಬಳಿ ಒಂದು ಘಟನೆಯಾಗಿದೆ. ಯುವತಿಯ ಪ್ರಾಣವನ್ನು ರಕ್ಷಿಸಿದ್ದಾರೆ ಮಲ್ಲಿಕಾರ್ಜುನ್ ಗಾನಿಗೇರ್ ಎಂಬ ಪೊಲೀಸ್. ಭಾರೀ ಪ್ರಮಾಣದ ನೀರಿನ ಸೆಳೆತದ ಮಧ್ಯೆ ನೀರಿಗೆ ನುಗ್ಗಿ ಪ್ರಾಣ ರಕ್ಷಣೆ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಸಾಹಸಕ್ಕೆ ಕಾಕಿ ಸ್ಥಳೀಯರ ಮೆಚ್ಚುಗೆ ಬರ್ತಾ ಇದೆ. 120 ಅಡಿ ಮೇಲಿಂದ ಹಾರಿದ್ದಂಥ ಯುವತಿ ಮಲಪ್ರಭಾ ನದಿಗೆ ಹಾರಿ ಯುವತಿಯ ಪ್ರಾಣ ರಕ್ಷಣೆಯನ್ನ ಮಾಡಿದ್ದಾರೆ. ಬೈಲಹೊಂಗಲದ ನಯಾನಗರ ಬಳಿಯಾದಂಥ ಘಟನೆ ಇದಾಗಿದೆ. ಯುವತಿಯ ಪ್ರಾಣವನ್ನು ರಕ್ಷಿಸಿದಂಥ ಮಲ್ಲಿಕಾರ್ಜುನ್ ಗಾನಿಗೇರ್ ಯುವತಿಯ ಪ್ರಾಣ ರಕ್ಷಿಸಿದ್ದಾರೆ. ಹೀಗಾಗಿ ಅಲ್ಲಿಯ ಸ್ಥಳೀಯರು ಹಾಗೂ ಪೊಲೀಸ್ ಸಿಬ್ಬಂದಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಭಾರೀ ಪ್ರಮಾಣದ ನೀರಿನ ಸೆಳೆತದ ಮಧ್ಯೆ ಮಲ್ಲಿಕಾರ್ಜುನ್ ಅವರು ಈ ಸಾಹಸಕ್ಕೆ ಕೈ ಹಾಕಿ ಸ್ಥಳೀಯರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಅವಾಗ ನಮ್ಮ ಅರವಳಿ ಗ್ರಾಮದ ಮಲ್ಲಿಕಾರ್ಜುನ್ ಗಾನಿಗೇರ್ ಇವನು ಆಪತ್ ಬಾಂಧವನಾಗಿ ಬಂದು ಆ ಹುಡುಗಿಯನ್ನು ರಕ್ಷಿಸಿ ಅವಳನ್ನು ಠಾಣೆಗೆ ಕರೆದುಕೊಂಡು ಬಂದಿದ್ದಾನೆ. ಈ ವ್ಯಕ್ತಿಗೆ ಒಂದು ಸಲಾಂ. ಇವತ್ತು ಒಂದು 4 ಗಂಟೆ ಸುಮಾರಿಗೆ ಒಂದು ಹುಡುಗಿ ನಮ್ಮ ನಯಾನಗರ ಬ್ರಿಡ್ಜ್ ಮೇಲಿಂದ ಆತ್ಮಹತ್ಯೆ ಮಾಡಲು ನಮ್ಮ ಮಲಪ್ರಭಾ ನದಿಗೆ ಧುಮುಕಿದ್ದು. ಆವಾಗ ನಮ್ಮ ಅರವಳಿ ಗ್ರಾಮದ ಮಲ್ಲಿಕಾರ್ಜುನ್ ಗಾನಿಗೇರ್ ಇವನು ಆಪತ್ ಬಾಂಧವನಾಗಿ ಬಂದು ಆ ಹುಡುಗಿಯನ್ನು ರಕ್ಷಿಸಿ ಅವಳನ್ನು ಠಾಣೆಗೆ ಕರೆದುಕೊಂಡು ಬಂದಿದ್ದಾನೆ. ಈ ವ್ಯಕ್ತಿಗೆ ಒಂದು ಸಲಾಂ. ನಮ್ಮ ಬೈಲಹೊಂಗಲ ತಾಲೂಕು ಮಲಪ್ರಭಾ ನದಿ ಒಳಗೆ ಒಂದು ಹುಡುಗಿ ಮುಳುಗಾತಿತ್ತು. ಆ ಟೈಮ್ದಾಗ ನಾನು ಇರೋಕ್ಕಿಲ್ಲ. ನಮ್ಮ ಹುಡುಗರಲ್ಲಿ ಹೊಳಿ ಪೂಲ್ ಮೇಲೆ ನಿಂತಾಗ ಸ್ವಲ್ಪ ಜನ ಇಲ್ಲಿ ಅರ್ಜೆಂಟ್ ಬರೀ ಒಂದು ಹುಡುಗಿ ಮುಳುಗಾತಂತ ಹೇಳಿದ್ರು. ಅದ್ರ ಬಳಿಕ ನಾ ಅಲ್ಲಿ ಹೋದ್ನಿ. ಹುಡುಗಿ ಒಂದು ಸ್ವಲ್ಪ ಆಗ ಮುಳುಗಿ ಹೋಗಿತ್ತು. ಮೇಲ್ಗಡೆ ಜಿಗದ ಹುಡುಗಿಯನ್ನು ರಕ್ಷಣೆ ಮಾಡಿದ್ದೇನೆ. ಯಾವ ಹುಡುಗಿ ಆ ಹೆಸರು ಏನು ಊರು ನನಗೆ ಗೊತ್ತಿಲ್ಲ. ನಮ್ಮ ಬೈಲಹೊಂಗಲ ತಾಲೂಕು ಮಲಪ್ರಭಾ ನದಿ ಒಳಗೆ ಒಂದು ಹುಡುಗಿ ಮುಳುಗಾತಿತ್ತು. ಆ ಟೈಮ್ದಾಗ ನಾನು ಇರೋಕ್ಕಿಲ್ಲ. ನಮ್ಮ ಹುಡುಗರಲ್ಲಿ ಹೊಳಿ ಪೂಲ್ ಮೇಲೆ ನಿಂತಾಗ ಸ್ವಲ್ಪ ಜನ ಇಲ್ಲಿ ಅರ್ಜೆಂಟ್ ಬರೀ ಒಂದು ಹುಡುಗಿ ಮುಳುಗಾತಂತ ಹೇಳಿದ್ರು. ಅದ್ರ ಬಳಿಕ ನಾ ಅಲ್ಲಿ ಹೋದ್ನಿ. ಹುಡುಗಿ ಒಂದು ಸ್ವಲ್ಪ ಆಗ ಮುಳುಗಿ ಹೋಗಿತ್ತು. ಮೇಲ್ಗಡೆ ಜಿಗದ ಹುಡುಗಿಯನ್ನು ರಕ್ಷಣೆ ಮಾಡಿದ್ದೇನೆ. ಯಾವ